ರೆಕಾರ್ಡಿಂಗ್. ನನ್ನ ಹೆಸರು ಗೌರಿ ಅಂತ, ಗೌರಿ ಯಲಿಬಾಳ್ ಅಂತ. ನಾನು ಪ್ರೊಫೆಷನಲ್ ಫ್ಯಾಷನ್ ಡಿಸೈನರ್. ಬಟ್ ಇವತ್ತೊಂದು ಸಕ್ಸಸ್ ಎಂಟರ್ಪ್ರೈನರ್ ಆಗಿ ನಾನು ಮುಂದುವರೆದಿದ್ದೀನಿ. ನಾ ಎಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ, ವೀಣಾ ಅಂಜನ್ ತರಬೇತಿ ಕೌಶಲ್ಯ ತರಬೇತಿ ಕೇಂದ್ರದ ಫೌಂಡರ್ ಆಗಿರೋ ವೀಣಾ ಜಿಗ್ಜಿನ್ನಿ ಮತ್ತು ನಾ ಗೌರಿ ಯಲಿಬಾಳ್ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅಂದ್ರೆ ಪ್ರೈಮರಿಯಿಂದ ನಾವಿಬ್ರು ಫ್ರೆಂಡ್ಸ್. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು, ನಾವು ಫಸ್ಟ್ ಫ್ಯಾಷನ್ ಡಿಸೈನಿಂಗ್ ಆಕ್ಚುಲಿ ಹಾಬಿ ಅಂತ ನಾವು ಜಾಯಿನ್ ಆಗಿದ್ವಿ. ಹಾಬಿ ಅಂತ ಜಾಯ್ನ್ ಆಗಿ ಫ್ಯಾಷನ್ ಡಿಸೈನಿಂಗ್ ಅನ್ನ ನಮ್ಮೊಂದು ಏಮ್ ಆಗಿಟ್ಕೊಂಡು ಜಾಯ್ನ್ ಆದಾಗ ನಾವು ಕಲಿತಾ ನಮಗೆ ಇಂಟ್ರೆಸ್ಟ್ ಬಂತು. ನಾವು ಇದನ್ನೊಂದು ಪ್ರೊಫೆಷನಲ್ ಆಗಿದ್ದು ಏನೋ ಒಂದು ನಾವು ಮಾಡಬೇಕು ಅಂತೆ. ಸೊ ಸಕ್ಸಸ್ ಅಂತ ನಾವು ಬಿಸ್ನೆಸ್ ಮೆನ್ಸ್ ಆಗಬೇಕು ಅಂತ, ಎಂಟರ್ಪ್ರಿನರ್ಸ್ ಆಗಬೇಕು ಅನ್ನೋ ಇಚ್ಛೆಯಿಂದ ಒಂದು ಅಪರ್ಚುನಿಟಿ ನಮಗೇನು ಬೆಸ್ಟ್ ಒಳ್ಳೆ ನಮ್ಮ ಇದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಆಫೀಸಿಂದ ಸಿಡಾಕ್ ಅಂತ ಒಂದು ಕಂಪ್ನಿಯಿಂದ ನಮಗೊಂದು ಟ್ರೈನಿಂಗ್ ಸಿಕ್ತು. ಅದರಿಂದ ನಮಗೆ ಬಿಸ್ನೆಸ್ ನಾಲೆಜ್ ಸಿಕ್ತು ಕಂಪ್ಲೀಟ್. ಸೊ ಅವಾಗ ನಾವು ಇಟ್ಟಿರೋ ಮೊದಲೇ ಗುರಿನೇ ಅದು ಒಂದು, ನಾವು ಬಿಸ್ನೆಸ್ ನಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು. ಆಮೇಲೆ ನಾವು ಎಷ್ಟು ಜನ ನಮ್ಮಂತಹ ಹೆಣ್ಣು ಮಕ್ಕಳು ಈಗ ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲಾ ಇರ್ತೈತಿ. ಆ ಕಲೆಯನ್ನ ಅವರು ಹೊರಗೆ ತೆಗಿಬೇಕು ಅಂತಂದ್ರೆ ಇಂಥ ಹೊರಗೆ ನಮ್ಮಂತಹ ನಾವು ಹೆಂಗೆ ಕಲ್ಸಕ್ಕೆ ಇದು ಮಾಡಿದ್ವಲ್ಲ ಹಂಗೆ ಆ ಥರ ಅವರು ಅದು ಇದು ನಡು ಇದು ಮಾಡ್ಕೊಳ್ರಿ. ಬೇರೆ ಬೇರೆ ಹೆಣ್ಮಕ್ಳಲ್ಲಿ ಒಂದೊಂದು ಬೇರೆ ಬೇರೆ ಕಲೆ ಇರ್ತೈತಿ. ಸೊ ಅದನ್ನ ನಾವು ಇದನ್ನ ಮುಖ್ಯವಾಗಿ ಅದನ್ನ ಇಟ್ಕೊಂಡು, ಯಾಕಂದ್ರೆ ನಮ್ಮ ಥರನ ನಾವು ಅಂತ ಹೌಸ್ ವೈಫ್ ಆಗೇ ಇದ್ವಿ. ಬಟ್ ಹಾಬಿ ಅಂತ ಫ್ಯಾಷನ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿ ಪ್ರೊಫೆಷ್ನಲ್ ಆಗಿ ಫ್ಯಾಷನ್ ಡಿಸೈನರ್ ಆಗಿ ಇವಾಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ನಾನು ನಡೆಸ್ತಾ ಇದ್ದೀನಿ. ನನ್ನ ಬಗ್ಗೆ ನಾ ಹೇಳ್ಬೇಕಂತಂದ್ರೆ, ನಾನು ಮೇನ್ ಬಂದು ಫ್ಯಾಷನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನೋ ಒಂದು ಗಾರ್ಮೆಂಟ್ ಅನ್ನ ನಡೆಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಮತ್ತೆ ವೀಣಾ ಇಬ್ರು ಕ್ಲಾಸ್ಮೇಟ್ಸ್, ಕ್ಲೋಸ್ ಫ್ರೆಂಡ್ಸ್. ಇಬ್ರು ಫ್ಯಾಷನ್ ಡಿಸೈನಿಂಗ್ ಜಾಯಿನ್ ಆದಾಗ ಇಬ್ಬರಲ್ಲಿ ಒಂದು ಥೀಮ್ ಇತ್ತೇನಿತ್ತಂದ್ರೆ, ಆಕೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬೇಕು, ನಾನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಮಾಡಬೇಕು ಅಂತ. ಸೊ ಇದನ್ನ ನಾವು ಇಬ್ರು ಎರಡು ಯಾಕೆ ಇದನ್ನ ಮಾಡ್ಕೊಂಡಿವಿ ಅಂತಂದ್ರೆ, ನಮ್ಮಲ್ಲಿ ಇರೋದು ಎರಡು ಆಪ್ಷನ್ಸ್. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್. ಸರ್ವಿಸ್ ಸೆಕ್ಟರ್ ಮೀನ್ಸ್ ಟ್ರೈನಿಂಗ್ ಸೆಂಟರ್. ಸೊ ಇದರಲ್ಲಿ ವೀಣಾ ಜಿಗ್ಜಿನ್ನಿ ಕೌಶಲ್ಯ ತರಬೇತಿ ಕೇಂದ್ರವನ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಟ್ರೈನಿಂಗ್ ಮಾಡ್ತಾಳೆ ಎಲ್ಲರಿಗೂ, ಹೆಣ್ಮಕ್ಳಿಗೆ. ಆಮೇಲೆ ಅಲ್ಲಿ ಬಂದು ಇಲ್ಲಿ ಟ್ರೈನ್ ಆಗಿ ಪರ್ಫೆಕ್ಟ್ ಆದ್ರೂ ನನ್ನ ಗಾರ್ಮೆಂಟ್ ಅಲ್ಲಿ ನಾನು ಅವ್ರಿಗೆ ಪ್ಲೇಸ್ಮೆಂಟ್ಸ್ ಅಂತ ನಾನು ಕೆಲ್ಸಕ್ಕೆ ತಗೋತೀನಿ. ಸೊ ಈ ತರ ನಾವು ಟೀಮ್ ವರ್ಕ್ ಮಾಡಿ ಇದನ್ನೊಂದು ನಾವು ಸಕ್ಸಸ್ಫುಲ್ ಆಗಿ ನಡೆಸ್ಬೋದು ಬರ್ತಾ ಇದೀವಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈ ನಮ್ಮ ತರ ಹೆಣ್ಮಕ್ಳು ಹೌಸ್ ವೈಫ್ ಆಗಿರ್ಲಿ, ಸ್ಟೂಡೆಂಟ್ಸ್ ಆಗಿರ್ಲಿ, ಈ ಹೆಣ್ಮಕ್ಳಲ್ಲಿ ಪ್ರತಿಯೊಬ್ಬರಲ್ಲಿ ಒಂದೊಂದು ಬೇರೆ ಬೇರೆ ಕಲೆ ಇರ್ತದೆ. ಆ ಕಲೆಯನ್ನ ಎಷ್ಟೋ ಜನ ಪಾಪ ತಮ್ಮಲ್ಲೇ ಮನೆಯಲ್ಲೇ ಇಟ್ಕೊಂಡು ಕೂತಿರ್ತಾರೆ. ಈಗ ನಮ್ಮ ಇಡೀ ನಾ ನೋಡಿದ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಗ್ರಾಮಾಂತರದಲ್ಲಿ ಏನಿರೋ ಹೆಣ್ಮಕ್ಳೆಲ್ಲ ನಾವು ಮೊದ್ಲಿಂದನೂ ಇದನ್ನ ನೋಡ್ತಾ ಬಂದಿದ್ವಿ. ಯಾಕಂದ್ರೆ ನಮ್ಮ ಹಿರಿಯರು ನಾವು ಮಾಡ್ತಿರೋದು ಇವತ್ತು ಈ ಕಲೆಗಳನ್ನ ಅವ್ರು ಅವಾಗ್ಲೇ ಮಾಡ್ತಿದ್ರು ಅಂತ. ಇನ್ನ ಎಷ್ಟು ಹೆಣ್ಮಕ್ಳು ನಮ್ಮ ಗ್ರಾಮಗಳಲ್ಲಿ ಅದಾರ. ಆಮೇಲೆ ನಮ್ಮ ಇಡೀ ಬೆಳಗಾವಿ ಡಿಸ್ಟಿಕ್ನಾಗೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ನಾವು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆದಾಗ ನಾವು ನೋಡ್ತಾ ಇದೀವಲ್ಲ, ಅವಾಗ ಅವ್ರಿಗೆ ನಾವು ಇನ್ನೂ ಸಪೋರ್ಟ್ ಆಗಿ ಬೆಳಿಬೇಕು. ಈಗ ನಮ್ಮ ಜೊತೆಗೆ ಅವರು ಹೆಂಗ್ ನಾವು ಯಾವ ತರ ನಮ್ಮದೊಂದು ಛಲ ಹಿಡ್ಕೊಂಡು ನಾವು ಬೆಳೆದ್ವಿ, ನಮ್ಮ ಬಿಸ್ನೆಸ್ ಅನ್ನ ನಾವು ಬೆಳೆಸ್ತಾ ಇದ್ದೀವಿ, ಅದೇ ತರ ಈ ಅವ್ರಿಗೆಲ್ಲ ರೀತಿಯಿಂದ ನಾವು ಅನುಕೂಲನ ಮಾಡಿಕೊಡ್ತೀವಿ. ಯಾವ ತರ ಅಂತಂದ್ರೆ, ಈಗ ಫಸ್ಟ್ ಬಂದು ನೀವು ಏನೇ ಒಂದು ಕಲಿಬೇಕು, ನಿಮ್ಮಲ್ಲಿ ಒಂದು ಕಲೆ ಐತೆ, ಅದನ್ನ ನಾವು ಪ್ರೊಫೆಷನಲ್ ಆಗಿ ನಾವು ಬಿಸ್ನೆಸ್ ಅಲ್ಲಿ ತಗೋಬೇಕು, ಇಲ್ಲ ನಾವು ಅದನ್ನೇ ನಾವು ಒಂದು ದುಡಿಮೆ ಆಗಿ ಇಟ್ಕೋಬೇಕು, ಅದನ್ನ ಬೆಳೆಸ್ಬೇಕು ಅಂತಂದ್ರೆ ಫಸ್ಟ್ ಮಾಡೋದು ನನ್ನ ಪ್ರಕಾರ ನಾ ಹೇಳೋ ಅಭಿಪ್ರಾಯ ಏನಂತಂದ್ರೆ, ಒಂದು ತರಬೇತಿ ಕೇಂದ್ರವನ್ನ ಅವರಿಗೆ ಜಾಯಿನ್ ಆಗಕ್ಕೆ ನಾವು ಅವಕಾಶ ಮಾಡೋದು. ಅದು ಒಂದು ಅಂಜನ್ ಕೌಶಲ್ಯ ತರಬೇತಿ ಕೇಂದ್ರವನ್ನ ಜಾಯಿನ್ ಆದ್ರೆ ನಿಮಗೆ ಇಲ್ಲಿ ಎಲ್ಲ ಫೆಸಿಲಿಟಿನೂ ಸಿಗ್ತೈತೆ. ಸೊ ಎಲ್ಲ ನೀವು ಏನು ಕಲಿಬೇಕಂತೀರಿ, ಫ್ಯಾಬ್ರಿಕ್ ರಿಲೇಟೆಡ್ ಬಂತು, ಬಿಸ್ನೆಸ್ ನಾಲೆಜ್ ಬಂತು, ಆಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಂತು, ಆಮೇಲೆ ಎಂಪ್ಲಾಯ್ಮೆಂಟ್ ಬಂತು. ಇದನ್ನ ನಾವೆಲ್ಲ ಹೇಳ್ಕೊಡ್ತೀವಿ ಇಲ್ಲಿ ಟ್ರೈನಿಂಗ್ ಸೆಂಟರ್ ಒಳಗೆ. ಅದಾದ್ಮೇಲೆ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ನಾವು ಸೆಪ್ರೇಟ್ ಆಗಿ ಒಂದು ಮಾಡಿದೀವಿ. ಸೊ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಇವನ್ ಒಂದು ಬೂಟಿಕ್ ಆಗಿರ್ಬೋದು, ಗಾರ್ಮೆಂಟ್ ಆಗಿರ್ಬೋದು, ಆಮೇಲೆ ಇಂಡಿವಿಜುವಲ್ ಆರ್ಡರ್ಸ್ ಆಗಿರ್ಬೋದು, ಬಲ್ಕಲ್ ಆರ್ಡರ್ಸ್ ಆಗಿರ್ಬೋದು. ಸೊ ಎಂಬ್ರಾಯ್ಡ್ರಿ, ಹ್ಯಾಂಡ್ ವರ್ಕ್, ಕಲೆ ಯಾವ್ದು ಹೆಣ್ಣು ಮಕ್ಕಳಲ್ಲಿ ಒಂದೊಂದು ಅವರು ಕಲೆ ಇದೆ ಅಲ್ಲ, ಆ ಕಲೆಯನ್ನ ನಾವು ಹೊರಗೆ ತರಕ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದು ನೀವು ಕಲಿಯೋರಿಗೆ ಒಂದು ಅವಕಾಶ, ಇದೊಂದು ಒಳ್ಳೆ ಅವಕಾಶ, ಅಪರ್ಚುನಿಟಿ. ಈ ಅಪರ್ಚುನಿಟಿನ ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊಳ್ರಿ. ಸೊ ನಾವು ನಿಂತಿರೋದು ನಿಮ್ಮಂಥವ್ರಿಗೆಲ್ಲರಿಗಂದ್ರೆ ಇವನ್ ಹೇಳ್ಬೇಕಂತಂದ್ರೆ, ಯಾರಿಗೆ ಛಲ ಇದೆಲ್ಲ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ಅಲ್ಲ, ಅವ್ರಿಗೆ ನಾವು ಬೆನ್ನೆಲುಬಾಗಿ ನಾವು ಸಪೋರ್ಟ್ ಆಗಿ ನಿಲ್ತೀವಿ. ಏನ ಇದು ಬಂದ್ರು ನೀವು ನಮ್ಮಲ್ಲಿ ಬಂದು ನೀವು ಟ್ರೈನಿಂಗಿಗೆ ಜಾಯಿನ್ ಆಗಿ, ಆಮೇಲೆ ಅದರಿಂದ ನೀವು ಟ್ರೈನಿಂಗ್ ತಗೊಂಡು ಅದನ್ನ ನೀವು ಸ್ವಂತ ಬಿಸ್ನೆಸ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿನೂ ನೀವು ವರ್ಕ್ ಮಾಡ್ಬೋದು.
ಇಷ್ಟಂತೂ ನಾನು ಹೇಳ್ಬಲ್ಲೆ. ಈ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ನಿಜವಾಗ್ಲೂ ನಾವು ಅಂತಂದ್ರೆ ಈ ಒಳ್ಳೆ ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು ಯಾವಾಗ್ಲೂ. ನಮಗ್ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗ್ತೈತಿ. ನಾವು ಇಷ್ಟ್ರ ಮಟ್ಟಿಗೆ ನಾವು ಬೆಳೆದ್ವಿ, ನಾವು ಧೈರ್ಯ ಮಾಡಿ ಮುಂದೆ ಬಂದ್ವಿ. ಎಷ್ಟೋ ಜನ ಅನ್ಕೋತಾರೆ ಏನ್ ಹೊಲಿಗೆಗೆ ಏನು ಹೊಲಿತಾರೆ, ಹೊಲಿಗೆಯಿಂದ ಏನ್ ಮುಂದೆ ಬರ್ತಾರೆ ಇವ್ರು ಅಂತ. ಆದ್ರೆ ಇವತ್ತು ಅದೇ ಫೀಲ್ಡ್ನಾಗ ಕಾಂಪಿಟೇಷನ್ ಐತಿ. ಫ್ಯಾಷನ್ ಡಿಸೈನಿಂಗ್ ಅನ್ನೋದೇ ಒಂದು ದೊಡ್ಡ ಸಮುದ್ರ ಇದ್ದಾಗ ಅದರಲ್ಲಿ ನಾವು